ಗೌಡ. ನೀವೆಲ್ಲ ಅನ್ಕೋತಿರ್ಬೋದು ಏನ್ ವಿಡಿಯೋಗೋಸ್ಕರ ರೆಡಿ ಆಗಿ ಕೂತಿದ್ದಾಳೆ ಅಂತ. ಇಲ್ಲ, ನಾನು ಆಕ್ಚುಲಿ ವರ್ಕ್ ಮುಗಿಸ್ಕೊಂಡು ಬಂದೆ. ಸೊ ನಾನು ಆಲ್ಮೋಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಶಾಪಿಂಗ್ ಮಾಡಿದ್ದೆ ಸ್ಯಾರಿನ. ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ವೀಕಿಂದನೂ ಟ್ರೈ ಮಾಡ್ತಾ ಇದ್ದೆ ಅದು ವಿಡಿಯೋದು ಒಂದು ಮಾಡೋಣ ಅಂತ ಹೇಳಿ. ಬಟ್ ಬ್ಯುಸಿಯಾಗಿ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಫೈನಲಿ ಇವತ್ತು ಇಲ್ಲ, ಫಸ್ಟ್ ವಿಡಿಯೋ ಮಾಡಿಬಿಟ್ಟು ಆಮೇಲೆ ಎಲ್ಲ ಫ್ರೆಶಪ್ ಆಗೋಣ ಅಂತ ಹೇಳಿ ಫಸ್ಟ್ ನಾನು ಕಂಪ್ನಿ ಮುಗಿಸ್ಕೊಂಡು ಬರ್ತಿದ್ದಂಗೆ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಹಾಗೆ ಅವರೆಲ್ಲ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ. ದೆನ್ ನಾನು ಇನ್ನೇನು ಶಾಪಿಂಗ್ ಮಾಡಿದೆ, ಯಾವ ಥರ ಸೀರೆ ತೊಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ನನ್ನ ಅತ್ತೆ ಎಲ್ಲ ಶಾಪಿಂಗ್ ಮಾಡಿದ್ರು. ಸೊ ಆ ವಿಡಿಯೋಸ್ ಅದು ಸ್ಯಾರಿ ಎಲ್ಲ ನಾನು ಊರಲ್ಲೇ ಇಟ್ಟು ಬಂದೆ. ಸೊ ಇವಾಗ ನನ್ನ ಹತ್ರ ಏನಿದೆ ಅದನ್ನು ನಾನು ತೋರಿಸ್ತೀನಿ. ಇದು ತೋರ್ಸೋಕ್ಕಿಂತ ಮುಂಚೆ ಅವರು ಏನು ಶಾಪಿಂಗ್ ಮಾಡಿದ್ರು ಆ ಸೀರೆದು ವಿಡಿಯೋಸ್ನ ನೋಡ್ಕೊಂಡು ಬನ್ನಿ. ನಾವು ಮೈಸೂರಿಗೆ ಬಂದಿದ್ದೀವಿ, ಎಕ್ಸ್ಪೆಷಲಿ ಸ್ಯಾರಿ ಶಾಪಿಂಗ್ ಬಂದಿದ್ದೀವಿ ಅಂತ ಹೇಳಿದ್ರೆ ಎಲ್ಲರಿಗೂ ಫಸ್ಟು ತಲೆಗೆ ಬರೋದೆ ಮೈಸೂರು ಸಿಲ್ಕ್ ಸ್ಯಾರಿ. ಎಸ್, ನಾನು ಅಷ್ಟೇ ಈ ವರ್ಷ ನನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮೈಸೂರು ಸಿಲ್ಕ್ ಸ್ಯಾರಿ ತೊಗೋಬೇಕು ಅಂತ ಹೇಳಿ ನಾವು ಎರಡು ಪ್ಲೇಸಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. 2 ಶಾಪಿಗೆ, ಒಂದು ಬಂದು ಕರ್ನಾಟಕ ಸಿಲ್ಕ್ಸ್, ಇನ್ನೊಂದು KIC ಸಿಲ್ಕ್ ಸ್ಯಾರೀಸು. ನಾವು ಮೈಸೂರು ಪ್ಯೂರ್ ಸಿಲ್ಕ್ ಸ್ಯಾರಿ ತೊಗೋಬೇಕು ಅಂತ ಅಂದರೆ KSIC ಮೈಸೂರು ಸಿಲ್ಕ್ ಸ್ಯಾರಿಗೆ ಬರಬೇಕು. ಹಂಗಂದರೆ ಫುಲ್ ಫಾರ್ಮ್ ಬಂದು ಕರ್ನಾಟಕ ಸಿಲ್ಕ್ ಇಂಡಸ್ಟ್ರಿ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳಿ. ಇಲ್ಲಿ ನಮಗೆ ಪ್ಯೂರ್ ಸಿಲ್ಕ್ ಸ್ಯಾರಿ ಸಿಗುತ್ತೆ. ಇವನ್ ಕರ್ನಾಟಕ ಸಿಲ್ಕ್ ಸ್ಯಾರಿಯಲ್ಲೂ ನಾವು ಮದುವೆಗೆ ಎಲ್ಲ ಶಾಪಿಂಗ್ ತುಂಬ ಚೆನ್ನಾಗಿ ಮಾಡ್ಬೋದು, ರೇಷ್ಮೆ ಸೀರೆ ಎಲ್ಲ. ಬಟ್ ಅಲ್ಲಿ ನಮಗೆ ಪ್ಯೂರ್ ಸಿಲ್ಕ್ ಸ್ಯಾರಿ ಸಿಗಲ್ಲ. ನಾವು ಪ್ಯೂರ್ ಸಿಲ್ಕ್ ಸ್ಯಾರಿ ತೊಗೋಬೇಕಂದ್ರೆ KSICಗೆ ಬರಬೇಕು. ಸೊ ಅದು ಬಂದು ಕರ್ನಾಟಕ ಸಿಲ್ಕ್ ಸ್ಯಾರಿಯಿಂದ ಆಪೋಸಿಟು ಇದೆ. ಇವನ್ ಬಸ್ ಸ್ಟಾಪ್ ಸೈಡ್ ಪಕ್ಕದಲ್ಲೂ ಇದೆ. ಅಲ್ಲಿ ತುಂಬ ಕಡೆ ಇದೆ. ಅಲ್ಲಿ ಯಾರನ್ನಾದರೂ ಕೇಳಿದರೆ ಅಡ್ರೆಸ್ ಹೇಳ್ತಾರೆ. ಪ್ಯೂರ್ ಸಿಲ್ಕ್ ಸ್ಯಾರಿಗೆ ನಾವು KSICಗೆ ಹೋಗಬೇಕು, ಎಲ್ಲಿ ಬರುತ್ತೆ ಅಂತ ಕೇಳಿದರೆ ಯಾರು ಕೂಡ ಹೇಳ್ತಾರೆ. ಇವನ್ ಕರ್ನಾಟಕ ಸಿಲ್ಕ್ ಸ್ಯಾರಿಲೂ ಮೈಸೂರು ಸಿಲ್ಕ್ ಸ್ಯಾರಿ ಥರನೇ ಕ್ರೇಪ್ ಸಿಲ್ಕ್ ಸ್ಯಾರಿ ಕೂಡ ನಮಗೆ ಅವೈಲೇಬಲ್ ಇದೆ. ನಾನು ಶಾಪಿಂಗ್ ಮಾಡಿರೋದ್ರಲ್ಲಿ ಒಂದು ಕ್ರೇಪ್ ಸಿಲ್ಕ್ ಸ್ಯಾರಿ ಕೂಡ ಇದೆ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ಬಂದು ನನ್ನ ದೊಡ್ಡ ಅತ್ತೆ ತೊಗೊಂಡಿದ್ರು. ಅದ್ರ ಜೊತೆಗೆ ನಾವು ಕರ್ನಾಟಕ ಸಿಲ್ಕ್ ಸ್ಯಾರೀಸ್ಗೆ ಏನಕ್ಕೆ ಬಂದ್ವಿ ಅಂದರೆ ಸಿಂಪಲ್ಲಾಗಿ ರೆಗ್ಯುಲರ್ ಎಲ್ಲಾದರೂ ಸಿಂಪಲ್ ಎಲ್ಲ ಸತ್ಯನಾರಾಯಣ ಪೂಜೆ ಅಥವಾ ಎಲ್ಲಾದರೂ ಹೊರಗಡೆ ಹೋಗಬೇಕಂದ್ರೆ ಉಟ್ಕೊಳ್ಳೋಕ್ಕೆ ಅಂತ ಒಂದು ಆರ್ಡಿನರಿ ಸ್ಯಾರೀಸ್ನೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸಿಲ್ಕ್ ಸ್ಯಾರಿಗೆ ಬಂದ್ವಿ. ಅಲ್ಲೂ ಕೂಡ ತುಂಬ ಕಲೆಕ್ಷನ್ ಇದೆ. ಆ್ಯಕ್ಚುಲಿ ನಾರ್ಮಲ್ ಶಾಪ್ಸಿಗೆ ಬರೋಕ್ಕಿಂತ ಮುಂಚೆ ಮಾರ್ಕೆಟಲ್ಲಿ ಇಲ್ಲೇ ಇರುತ್ತೆ. ಸೊ ಇಲ್ಲಿ ನಾವು ತೊಗೊಂಡ್ಮೇಲೆ ಎಷ್ಟೊಂದು ನಾನು ನೋಡಿದ್ದೀನಿ, ನಾರ್ಮಲ್ ಶಾಪ್ಸಿಗೆ ಆಮೇಲೆ ಬರುತ್ತೆ. ಸೊ ಹಾಗಾಗಿ ನಾರ್ಮಲ್ ಸೀರೆಸ್ನೂ ಕೂಡ ನಾವು ಪರ್ಚೇಸ್ ಮಾಡಬೇಕಂತ ಈ 2 ಶಾಪಿಗೆ ಬಂದ್ವಿ. ಬಟ್ ಆ ನಂತರ ಏನಾಯ್ತು ಅಂದರೆ ನನಗೆ ಸಿಲ್ಕ್ ಸ್ಯಾರಿ ಕೆಲವೊಂದು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಕಲೆಕ್ಷನ್ಸ್ ಎಲ್ಲ ಕಡೆನೂ ಖಾಲಿ ಆಗಿಬಿಟ್ಟಿತ್ತು ಮೈಸೂರು ಸಿಲ್ಕ್ ಸ್ಯಾರಿ. ಸೊ ಹಾಗಾಗಿ ನನಗೆ ಬೇಕಾಗಿದ್ದ ಕಲರ್, ನನಗೆ ಸಮಾಧಾನ ಆಗಿದ್ದ ಕಲರು ಸಿಗ್ತಾನೆ ಇರಲಿಲ್ಲ. ಸೊ ಹಾಗಾಗಿ ನಾವು ಅಲ್ಲಿ ಯಶಸ್ವಿ ಅಂತ ಹೇಳಿ ದೇವರಾಜ್ ಅರಸ್ ರೋಡ್ ಅಂತ ಬರುತ್ತೆ ಮೈಸೂರಲ್ಲಿ, ಅಲ್ಲಿ ಯಶಸ್ವಿ ಅಂತ ಹೇಳಿ ಅಲ್ಲೂ ಕೂಡ ಸಿಲ್ಕ್ ಸ್ಯಾರಿ ಅವೈಲೇಬಲ್ ಇದೆ. ಸೊ ಅಲ್ಲೂ ಒಂದ್ಸಲ ನೋಡೋಣ ಅಂತ ನನಗೆ ನನ್ನ ಫ್ರೆಂಡ್ ಹೇಳಿದರು. ಅಲ್ಲೂ ನಾನು ಲಾಸ್ಟ್ ಟೈಮ್ ತೊಗೊಂಡೆ, ಹೋಗಿ ನೋಡಿ ಚೆನ್ನಾಗಿದೆ ಅಂತ ಹೇಳಿ. ಸೊ ಹಾಗಾಗಿ ನಾನು ಅಲ್ಲೂ ನೋಡೋಣ ಅಂತ ಹೇಳಿ ಅಲ್ಲಿ ಹೋದೆ. ಅಲ್ಲೂ ಕೂಡ ತುಂಬ ಕಲೆಕ್ಷನ್ಸ್ ಇದೆ, ತುಂಬ ಚೆನ್ನಾಗಿದೆ. ಅಲ್ಲೂ ಎಲ್ಲ ಥರದ್ದು ಸಿಗುತ್ತೆ. ಮೈಸೂರು ಸಿಲ್ಕ್ ಸ್ಯಾರಿ ಕೂಡ ಸಿಗುತ್ತೆ, ಮತ್ತು ಕ್ರೇಪ್ ಸಿಲ್ಕ್ ಅಂತ ಹೇಳಿದ್ನಲ್ಲ ಅದು, ಆರ್ಡಿನರಿ ಡ್ರೆಸ್, ದೆನ್ ಮ್ಯಾರೇಜಿಗಾಗಿರ್ಬೋದು ಸ್ಯಾರೀಸ್, ಲೆಹೆಂಗಾ ಪ್ರತಿಯೊಂದು ಅವೈಲೇಬಲ್ ಇದೆ. ತುಂಬಾ ಚೆನ್ನಾಗಿದೆ. ನೀವು ಅಲ್ಲೂ ಕೂಡ ಟ್ರೈ ಮಾಡ್ಬೋದು. ನಾನು ಆಗಲೇ ಹೇಳಿದಾಗೆ ಊರಲ್ಲಿ ನಾನು ತೋರಿಸ್ತೀನಿ ಅಂತ ಹೇಳಿದೆ ಅಲ್ಲ, ಕೆಲವೊಂದು ಸೀರೆಸ್ ಇದೆ ಅಂತ. ಸೊ ಅದನ್ನು ನಾನು ಇವಾಗ ನಿಮ್ಮ ಮುಂದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಫಸ್ಟ್ ಸ್ಯಾರಿ ಬಂದು ಇದನ್ನ ನಾವು ಕರ್ನಾಟಕ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಇದು ಅಷ್ಟೇ ಸಿಂಪಲ್ಲು, ನನ್ನ ಅತ್ತೆ ತೊಗೊಂಡಿರೋದು ಇದು ಸೀರೆ. ಫುಲ್ ಶೈನಾಗಿದೆ, ಬಟ್ ಲೈಟ್ ವೆಯ್ಟ್ ಇದೆ.
ಸಿಕ್ಕಾಪಟ್ಟೆ. ಅವರು ಯಾವತ್ತೂ ವೆಯ್ಟ್ ಇರೋ ಸ್ಯಾರೀಸ್ ಎಲ್ಲ ಅಷ್ಟು ಇಷ್ಟಪಡಲ್ಲ, ಪ್ರಿಫರ್ ಮಾಡಲ್ಲ. ಅದು ಎಷ್ಟೇ ಚೆನ್ನಾಗಿದ್ದರೂ ಕೂಡ ಅವರು ಕಂಫರ್ಟಬಲ್ ನೋಡ್ತಾರೆ. ಸೊ ಹಾಗಾಗಿ ಅವ್ರಿಗೆ ಯಾವುದು ಕಂಫರ್ಟಬಲ್ ಅನಿಸ್ತು ಆ ಥರ ಸೀರೆ ತೊಗೊಂಡ್ರು. ಇದು ತುಂಬಾ ಲೈಟ್ ವೆಯ್ಟ್ ಇದೆ, ಈವನ್ ಶೈನ್ ಇದೆ. ಇನ್ನೊಂದು ಈ ಪಿಂಕು ಅಷ್ಟೇ ತುಂಬ ಲೈಟ್ ವೆಯ್ಟ್ ಆ್ಯಂಡ್ ಸಾಫ್ಟಾಗಿದೆ. ಇದು ನಾನು ದೊಡ್ಡತೆ ತೊಗೊಂಡಿದ್ದು. ಇದು ಕೂಡ ಲೈಟ್ ಕಲರ್ ಅಲ್ಲ, ತುಂಬ ಪ್ರಿಟಿಯಾಗಿದೆ. ಅದರ ನೆಕ್ಸ್ಟು ನಾವು ಯಶಸ್ವಿ ಹೋದ್ವಲ್ಲ, ಅಲ್ಲಿ ಈ ಸೀರೆ ತೊಗೊಂಡಿದ್ದು. ಇದು ಅಷ್ಟೇ ನನ್ನ ಅತ್ತೆ ತುಂಬ ಇಷ್ಟಪಟ್ಟು ತೊಗೊಂಡ್ರು. ಈ ಕಲರ್ ಅವ್ರ ಹತ್ರ ಇಲ್ಲ ಅಂತ ಹೇಳಿ ಸೇಮ್ ಅದರಲ್ಲೇ ಬಂದು ಯೆಲ್ಲೋ ಕಲರ್ ಮತ್ತೊಂದು ಸೀರೆನ ನನ್ನ ದೊಡ್ಡತ್ತೆ ತೊಗೊಂಡ್ರು. ಅದು ಕೂಡ ತುಂಬ ಲೈಟ್ ವೆಯ್ಟ್ ಇದೆ. ಈವನ್ ನಮ್ಮ ಮನೇಲಿ ಯಾರೂ ವೆಯ್ಟ್ ಇರೋ ಸೀರೆ ಎಲ್ಲ ಉಡೋದಕ್ಕೆ ಅದೆಷ್ಟೇ ಚೆನ್ನಾಗಿದ್ರು ಇಷ್ಟಪಡಲ್ಲ. ಆದಷ್ಟು ಲೈಟ್ ವೆಯ್ಟ್ ಸಿಂಪಲ್ಲಾಗಿದ್ದರೆ ಇಷ್ಟಪಡ್ತಾರೆ. ಸೊ ನೀವು ನೋಡ್ತಿರ್ಬೋದು, ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿದೆ, ತುಂಬ ಲೈಟ್ ವೆಯ್ಟ್ ಕೂಡ ಇದೆ. ಪ್ರೈಸು ಅಷ್ಟೇ ಯಾವುದೂ ಏನೂ ಎಕ್ಸ್ಪೆನ್ಸಿವ್ ಇಲ್ಲ. ಸೊ ನಾರ್ಮಲ್ ಪ್ರೈಸಸ್ ಇದೆ. ನಂಗೆ ಆ್ಯಕ್ಚುಲಿ ಇಲ್ಲಿ ಪ್ರೈಸಸ್ ನಾನೇನು ಮೆನ್ಷನ್ ಮಾಡಿಲ್ಲ, ಯಾಕೆಂದರೆ ನನಗೆ ಮರ್ತೋಗಿದೆ ಪ್ರೈಸಸ್ಸು. ಸೊ ಹಾಗಾಗಿ ನಾನು ಯಾವುದೂ ಪ್ರೈಸಸ್ ಮೆನ್ಷನ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ನಾನು ಹೇಳಿದೆ ಅಲ್ಲ, ಕರ್ನಾಟಕ ಸಿಲ್ಕ್ಸಲ್ಲಿ ನಾವೊಂದು ಕ್ರೇಪ್ ಸಿಲ್ಕ್ ಸ್ಯಾರಿ ತೊಗೊಂಡ್ವಿ. ಇದು ಅಷ್ಟೇ ಲೈಕ್ ಮೈಸೂರು ಸಿಲ್ಕ್ ಥರನೇ ಇರುತ್ತೆ, ಬಟ್ ಪ್ಯೂರ್ ಮೈಸೂರು ಸಿಲ್ಕ್ ಇರಲ್ಲ. ನೀವು ಇವಾಗ ನೋಡ್ತಿರ್ಬೋದು, ಇದು ಬಂದು ಸ್ವಲ್ಪ ರೆಡ್ ಅನಿಸ್ತಾ ಇದೆ ವಿಡಿಯೋಲಿ. ಆ್ಯಕ್ಚುಲಿ ಇದು ರೆಡ್ ಇಲ್ಲ, ರಾಣಿ ಪಿಂಕ್ ಕಲರ್ ಅಂತ ಹೇಳ್ತಾರಲ್ಲ, ಸೊ ಆ ಕಲರ್ ಇದೆ. ಅದಕ್ಕೆ ಬ್ಲೂ ಕಾಂಬಿನೇಷನ್ ಇದೆ, ತುಂಬಾ ಚೆನ್ನಾಗಿದೆ. ಇದು ಸೇಮ್ ಸೀರೆ ಬಂದು ಇದೇ ಕಾಂಬಿನೇಷನ್ದು ನನ್ನ ಅಮ್ಮನ ಹತ್ರನೂ ಇದೆ, ಮೈಸೂರು ಸಿಲ್ಕ್ ಸ್ಯಾರಿ. ಅದನ್ನು ನಾನಿನ್ನೂ ಯಾವತ್ತೂ ಹುಟ್ಟಿಲ್ಲ. ಸೊ ಇನ್ನು ಯಾವಾಗಲಾದರೂ ಫ್ಯೂಚರಲ್ಲಿ ಹುಟ್ಟಾಗ ತೋರಿಸ್ತೀನಿ. ನನ್ನ ತಂಗಿ ತುಂಬ ಸಲ ವೇರ್ ಮಾಡಿದ್ದಾಳೆ. ನಾನು ನೆಕ್ಸ್ಟ್ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಅವಳು ವೇರ್ ಮಾಡಿರೋ ಪಿಕ್ಸ್ನ ಶೇರ್ ಮಾಡ್ತೀನಿ. ಸೊ ಇದು ನನ್ನ ದೊಡ್ಡತ್ತೆ ತೊಗೊಂಡ್ರು ತುಂಬ ಇಷ್ಟಪಟ್ಟು. ಎಸ್, ನೋಡ್ಕೊಂಡ್ ಬಂದ್ರಿ ಅಲ್ಲ, ಅಲ್ಲಿ ಏನೆಲ್ಲ ಶಾಪಿಂಗ್ ಮಾಡಿದ್ವಿ, ಆ ಊರಲ್ಲಿ ಇದು ಬಂದಿರೋದಷ್ಟು ತೋರಿಸಿದೆ. ಇಲ್ಲಿ ನಾನು ಕೆಲವೊಂದು ಶಾಪಿಂಗ್ ಮಾಡ್ಕೊಂಡಿರೋದು, ಕೆಲವೊಂದು ಸೀರೆಸ್ನ ಇಲ್ಲಿ ತಗೊಂಬಂದೆ ಅಂತ ಹೇಳಿದಲ್ಲ, ನಂದು ಸೀರೆಗಳಾಗಿರ್ಬೋದು, ನನ್ನ ತಂಗಿದು ಮತ್ತು ಅಮ್ಮದು 3 ಜನದ್ದು ನನ್ನ ಹತ್ರನೇ ಇದೆ. ಸೊ ನಾನು ವಿಡಿಯೋ ಮಾಡ್ಕೋಬೇಕು ಅಂತಾನೆ ಅವರಿಗೆ ಯಾರಿಗೂ ಸೀರೆ ರೀಚ್ ಮಾಡಿಲ್ಲ. ಸೊ ಅದಕ್ಕೆ ಅಟ್ಲೀಸ್ಟ್ ಈ ವೀಕೆಂಡ್ ಆದರೂ ಅವರಿಗೆ ಅವರು ಸ್ಯಾರಿ ಕಳಿಸೋಣ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೆ ಏನು ಶಾಪಿಂಗ್ ಮಾಡಿದ್ದೆ ಅದನ್ನು ಕೂಡ ನಾನು ಇವಾಗ ತೋರಿಸ್ತೀನಿ. ಇವಾಗ ಸ್ಟಾರ್ಟ್ ಮಾಡೋಣ ಅಲ್ಲ, ಒಂದೊಂದೇ ತರ್ತೀನಿ. ಸೊ ನಾನು ಆಗ್ಲೇ ಹೇಳಿದೆ, ನಾವು ಸ್ಯಾರೀಸ್ ಎಲ್ಲ ಎಲ್ಲೆಲ್ಲಿ ಶಾಪಿಂಗ್ ಮಾಡಿದ್ದೀವಿ, ಯಾವ ಶಾಪಲ್ಲಿ ಅಂತ. ಸೊ ಹಾಗಾಗಿ ಇವಾಗ ನಾನು ಬರೀ ಸ್ಯಾರೀಸ್ ತೋರಿಸ್ತಿದ್ದೀನಿ. ಸೊ ಇದು ನನ್ನ ತಂಗಿಗೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದ ಸ್ಯಾರಿ. ಇವನ್ ಅವಳಿಗೂ ವಿಡಿಯೋ ಕಾಲ್ ಮಾಡಿದ್ದೆ. ಕೆಲವೊಂದು ಕಡೆ ವಿಡಿಯೋ ಕಾಲ್ ಎಲ್ಲ ಮಾಡಿ ಕೇಳೋದಕ್ಕೂ ಪರ್ಮಿಷನ್ ಇಲ್ಲ, ಬಟ್ ಹಂಗೂ ನಂಗೆ ಈ ಕಲರ್ ಆ್ಯಕ್ಚುಲಿ ತುಂಬಾ ಇಷ್ಟ ಆಯಿತು. ಇವನ್ ಅವಳಿಗೂ ತುಂಬ ಇಷ್ಟ ಆಯಿತು ಈ ಕಲರ್. ನಮ್ಮ ಮನೆಯಲ್ಲಿ ಅಮ್ಮನ ಹತ್ರ, ನನ್ನ ಹತ್ರ, ಅವಳ ಹತ್ರ 3 ಜನದ ಹತ್ರನೂ ಈ ಕಲರ್ ಇರಲಿಲ್ಲ. ಸೊ ಹಾಗಾಗಿ ನಾವು ಇದನ್ನ ಚಾಯ್ಸ್ ಮಾಡ್ಕೊಂಡ್ವಿ. ಮನೆಯಲ್ಲಿ ಅಂದ್ರೆ ಹಂಗೆ ಅಲ್ವಾ, ನಾನು ತುಂಬ ಸಲ ಹೇಳ್ತೀನಿ ಅಕ್ಕ ನನಗಿರು ಇದ್ರೆ ಹೆಂಗೆ ಶೇರಿಂಗ್ ಇರುತ್ತೆ ಅಂತ. ಸೊ ಹಾಗಾಗಿ ನನ್ನ ಹತ್ರ ಯಾವ ಕಲರ್ಸ್ ಇಲ್ಲ ಅದನ್ನ ಯೂಶಲಿ ಅವಳು ತಗೋತಾಳೆ, ಅವಳ ಹತ್ರ ಯಾವ ಕಲರ್ಸ್ ಇರಲ್ಲ ಅದನ್ನ ನಾನು ತಗೋತೀನಿ. ಈ ತರ ಎಸ್ಪೆಷಲಿ ಎಕ್ಸ್ಪೆನ್ಸಿವ್ ಸ್ಯಾರೀಸ್ಗೆಲ್ಲ ಹೋಗ್ತೀವಿ ಅಂದ್ರೆ ನಾವಿಬ್ರು ಸ್ವಲ್ಪ, ಇಬ್ರು ಅಲ್ಲ ನಮ್ಮನೇಲಿ ಅಮ್ಮನಿಗೂ ಅಷ್ಟೇ. ಸೊ ಅಮ್ಮ ನಾನು 3 ಜನ ನೋಡ್ತೀವಿ. ನಮ್ಮ 3 ಜನದ ಹತ್ರ ಯಾರ ಹತ್ರ ಇರಲ್ಲ. ಸೊ ಆ ಕಲರೇ ಯೂಶಲಿ ಚಾಯ್ಸ್ ಮಾಡ್ಕೋತೀವಿ ನಾವು. ನೀವು ಇವಾಗ ನೋಡ್ತಿರ್ಬೋದು, ಇದು ಸ್ಯಾರಿ ನಾನು ಓಪನ್ ಮಾಡಿ ತೋರಿಸ್ತೀನಿ. ಈ ತರ ಇದೆ. ಸೆರಗು ಬಂದು ಬ್ಲೂ ಇದೆ. ಇವನ್ ಬ್ಲೌಸು ಕೂಡ ಇದೆ, ಬ್ಲೂನೇ ಬರುತ್ತೆ, ಹೊಲ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವನ್ ಇದು ಈ ತರ ಇದೆ, ಫುಲ್ ಬಾಕ್ಸ್. ಈ ಬಾಕ್ಸ್ ಅಂದ್ರೂ ಇಲ್ಲಿ ಫುಲ್ ಡಬಲ್ ಇದು ಬಂದಿದೆ, ಡಬಲ್ ಬಾಕ್ಸ್ ಲೈನ್ಸ್ ಬಂದಿದೆ. ನಾನು ಇದನ್ನ ಸ್ವಲ್ಪ ಝೂಮ್ ಅಲ್ಲಿ ಆಮೇಲೆ ತೋರಿಸ್ತೀನಿ. ಫಸ್ಟ್ ಈಗ ಹಾಗೆ ತೋರಿಸ್ತಿದ್ದೀನಿ. ಇದು ನೆಕ್ಸ್ಟ್ ನಾನು ಝೂಮ್ ಅಲ್ಲಿ ತೋರಿಸ್ತೀನಿ ಎಲ್ಲರಿಗೂ. ನನಗಂತೂ ತುಂಬಾ ಇಷ್ಟ ಆಯ್ತು. ಇಷ್ಟ ಆಯ್ತಾ? ಹೇಗೆ ಕಾಣಿಸ್ತಿದೆ? ನನ್ನ ತಂಗಿ ಬಾಯ್ಕೋತಾಳೆ, ನಾನು ಇನ್ನ ಸರಿ ನೋಡೇ ಇಲ್ಲ, ಇವಳ ಹಾಕೊಂಡು ಎಲ್ಲ ತೋರಿಸ್ತಿದ್ದಾಳೆ. ಇದು ಆಕ್ಚುಲಿ ನನ್ನ ತಂಗಿ ಸ್ಯಾರಿ, ನಂದಲ್ಲ, ನಂದೇ ತೋರಿಸ್ತೀನಿ, ಬಟ್ ಲಾಸ್ಟ್ ತೋರಿಸ್ತೀನಿ. ಫಸ್ಟ್ ಅವಳದೇ ತೋರಿಸ್ತೀನಿ. ಚೆನ್ನಾಗಿದೆ ಅಲ್ಲ, ನನ್ನದು ಕಲರ್ ತುಂಬ ಇಷ್ಟ ಆಯಿತು.
ಸೊ ತಗೊಂಡ್ವಿ. ಇಷ್ಟು ಇದು ನೆಕ್ಸ್ಟ್ ಸ್ಯಾರಿ ಬಂದು ಅಮ್ಮನ್ ತೋರಿಸ್ತೀನಿ. ಇದು ನಾನು ಇವಾಗ ತೋರಿಸಿದ್ದು ಸಿಲ್ಕ್ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ. ನೆಕ್ಸ್ಟ್ ನಾನು ತೋರಿಸೋದು ಸ್ಯಾರಿ ಬಂದು ಅಮ್ಮನ್ ತಗೊಂಡಿದ್ದು. ಅಮ್ಮ ನೆಕ್ಸ್ಟ್ ನಾನು ನೆಕ್ಸ್ಟ್ ಫೆಸ್ಟಿವಲ್ ಯಾವುದಕ್ಕಾದ್ರೂ ನಾನು ಮೈಸೂರು ಸಿಲ್ಕ್ ಸ್ಯಾರಿ ತಗೋತೀನಿ. ನನ್ಗೀಗ ಜಸ್ಟ್ ಅಮ್ಮ ಏನು ಕೇಳಿರ್ಲಿಲ್ಲ, ಬಟ್ ನಮ್ಮಿಬ್ರಿಗೆ ಸ್ಯಾರಿ ತಗೊಂಡೆ ಅಂದ್ಬಿಟ್ಟು ನಾನೇ ತಗೊಂಡಿದ್ದು ಅಮ್ಮಗೆ. ಅಮ್ಮ ಬೇಡ ಅಂತ ಇದ್ರು, ಬಟ್ ನನಗೆ ನಾವಿಬ್ರು ತಗೊಂಡ್ವಿ ಅಲ್ಲ, ಸೊ ಹಾಗಾಗಿ ಒಂದು ತಗೊಳ್ಳೋಣ ಅಂತ ಹೇಳಿ ಒಂದು ಕಾಟನ್ ಸೀರೆ ತಗೊಂಡೆ. ಅದು ಕೂಡ ತೋರಿಸ್ತೀನಿ. ಅದು ಬಂದು ಯಶಸ್ವಿ ಶಾಪಲ್ಲಿ ತಗೊಂಡಿದ್ದು. ನೀವು ನೋಡ್ತಿರ್ಬೋದು, ಇದು ಕಾಟನ್ ಸ್ಯಾರಿ. ನಾನು ನಮ್ಮಮ್ಮನಿಗೆ ಚಾಯ್ಸ್ ಮಾಡಿರೋದು. ನನಗೆ ನಮ್ಮಮ್ಮ ಎಕ್ಸ್ಪೆಷಲಿ ಲೈಟ್ ಕಲರ್ಸ್ ಅಲ್ಲಿ ತುಂಬಾ ಇಷ್ಟ ಆಗ್ತಾರೆ. ಸೊ ಈ ತರ ಲೆಮನ್ ಯೆಲ್ಲೋ, ಪೇಲ್ ಪಿಂಕ್, ಪೇಲ್ ಡಿಸ್ಟಂಪರ್ ಕಲರ್, ಪ್ಯಾರೆಟ್ ಗ್ರೀನ್, ಈ ತರದ್ದೆಲ್ಲ ನಮ್ಮಮ್ಮ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವನ್ ನಾವು ಕೂಡ ಇದನ್ನ ಉಡ್ಬೋದು. ಡಾರ್ಕ್ ಕಲರ್ ಬ್ಲೌಸ್ ವೇರ್ ಮಾಡಿ ಈ ತರ ಡಾರ್ಕ್ ಪಿಂಕ್ ಶೇಡ್ ಅಲ್ಲಿ ಯಾವ್ದಾದ್ರು ಬ್ಲೌಸಸ್ ಇದ್ರೆ ಅದರಲ್ಲಿ ನಾನು ನನ್ನ ತಂಗಿ ಕೂಡ ಉಡ್ಬೋದು. ಇದು ಕಾಟನ್ ಸ್ಯಾರಿ. ನಂಗೆ ಈ ಕಲರ್ ಎಸ್ಪೆಷಲಿ ತುಂಬಾ ಇಷ್ಟ ಆಯ್ತು. ನನ್ನ ಅಮ್ಮನ ಪುಟ್ಟಿಯಾಗಿ ಅನಿಸ್ತಾರೆ ಅಂತ ಹೇಳಿ ನಾನು ಈ ತರ ಸ್ಯಾರಿನ ಚೂಸ್ ಮಾಡಿದೆ. ಇದನ್ನ ಓಪನ್ ಮಾಡಿ ತೋರಿಸ್ತೀನಿ. ಇದು ಆಕ್ಚುಲಿ ಇಲ್ಲಿ ಮೇಲ್ ಬರುತ್ತೆ, ಕೆಳಗಡೆ ಈ ತರ ಬಿಗ್ ಬಿಗ್ ಫ್ಲವರ್ಸ್ ಬರುತ್ತೆ. ನೆಕ್ಸ್ಟ್ ಇದು ಬ್ಲೌಸ್ ಬಂದು ಈ ತರ ಇದೆ, ಈ ತರ ಬರುತ್ತೆ ಬ್ಲೌಸ್. ಡಿಫ್ರೆಂಟ್ ಆಗಿದೆ ಅಲ್ಲ ಸ್ಯಾರಿಗೂ ಬ್ಲೌಸಿಗೂ, ಸೊ ಹಾಗಾಗಿ ತಗೊಂಡೆ. ಇದನ್ನು ನಮ್ಮ ಅಮ್ಮಗೆ ಅಂತ ತಗೊಂಡಿದ್ದು. ನಾವೆಲ್ಲ ಹಬ್ಬಕ್ಕೆ ಹಾಕೋಬೇಕಲ್ಲ. ಆಕ್ಚುಲಿ ನಾನು ಈ ಸ್ಯಾರಿನ ನಾನು ಉಟ್ಕೊಳ್ಳೋಕೆ ತಗೊಂಡಿಲ್ಲ, ಲಕ್ಷ್ಮೀ ದೇವಿಗೆ ಮುಗಿಸಿ ಆಮೇಲೆ ನೆಕ್ಸ್ಟ್ ಯಾವ್ದಾದ್ರು ಫೆಸ್ಟಿವಲ್ ಅಲ್ಲಿ ಬ್ಲೌಸ್ ಎಲ್ಲ ಕಂಪ್ಲೀಟ್ ಸ್ಟಿಚ್ ಮಾಡಿಸಿ ಉಟ್ಕೊತೀನಿ. ಸೊ ಇದನ್ನು ಅಷ್ಟೇ ನಾನು ಹತ್ರದಲ್ಲಿ ಆಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ಫೈನಲಿ ನನ್ನ ಸ್ಯಾರಿ ತೋರಿಸ್ತೀನಿ ನಿಮ್ಮೆಲ್ಲರಿಗೂ. ನನ್ನ ಸ್ಯಾರಿ ನನ್ನ ಹತ್ರ ಆಕ್ಚುಲಿ ತುಂಬಾನೇ ಬ್ಲೂ ಮತ್ತೆ ಪಿಂಕ್ ತುಂಬಾ ಸ್ಯಾರೀಸ್ ಇದೆ, ಆದ್ರೂ ಏನೋ ಗೊತ್ತಿಲ್ಲ ಮತ್ತೆ ಬ್ಲೂಗೆನೆ ಹೋಗ್ತೀನಿ ನಾನು. ಇವನ್ ನನ್ಗೆ ಚೆನ್ನಾಗಿ ಅನ್ಸುತ್ತೆ ಅನ್ಕೊಂಡಿದ್ದೀನಿ ಕಲರು. ಸೊ ಹಾಗಾಗಿ ನನ್ಗೆ ಚೆನ್ನಾಗಿ ಅನ್ಸುತ್ತೆ ಕಲರ್ ಎಲ್ಲ. ಚೆನ್ನಾಗಿ ಅನ್ಸುತ್ತೆ ಅಂದ್ರೆ ಕಮೆಂಟ್ ಅಲ್ಲಿ ಹಾಕಿ ನಿಮ್ಗೂ ಚೆನ್ನಾಗಿ ಕಾಣಿಸುತ್ತೆ ಬ್ಲೂ ಅಂತ ಹೇಳಿ. ಇವನ್ ಇದು ಈ ಕಲರ್ ಕೂಡ ನನ್ನ ತಂಗಿ ಹತ್ರ ಅಮ್ಮನ ಹತ್ರ ಇದು ಸಿಲ್ಕ್ ಸ್ಯಾರಿನೇ. ಸಾರಿ ನಾನು ಆಗ್ಲೇ ಹೇಳೋದು ಮತ್ತೆ, ಇದು ಅಷ್ಟೇ ಮೈಸೂರು ಸಿಲ್ಕ್ ಸ್ಯಾರಿನೇ. ಸೊ ಇದು ನನ್ನ ತಂಗಿ ಹತ್ರ, ನನ್ನ ಹತ್ರ, ಅಮ್ಮನ ಹತ್ರ 3 ಜನದ ಹತ್ರನೂ ಈ ಕಲರ್ ಇರಲಿಲ್ಲ. ಸೊ ಹಾಗಾಗಿ ನಾನು ಈ ಕಲರ್ ತಗೊಂಡೆ. ಆಮೇಲೆ ನನ್ನ ಅತ್ತೆ ಕೂಡ ತುಂಬಾನೇ ಇಷ್ಟಪಟ್ಟರು ಈ ಸ್ಯಾರಿನ. ಸೊ ನಿನಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನೀನು ತಗೋ ಅಂತ ಅವರೇ ತುಂಬಾನೇ ಇಷ್ಟಪಟ್ಟರು. ಇವನ್ ನಾನು ಆಕ್ಚುಲಿ ಶಾಪಿಂಗ್ಗೆ ನೀವು ಆಗಲೇ ನೋಡಿದ್ರಿ ಅನ್ಸುತ್ತೆ ವಿಡಿಯೋಲಿ. ನಾನು ನಮ್ಮ ಅತ್ತೆ ಹಸ್ಬೆಂಡ್ ಜೊತೆ ಹೋಗಿದ್ದೆ ಶಾಪಿಂಗ್ಗೆ. ಸೊ ಹಾಗಾಗಿ ಅವರು ಇದನ್ನ ತುಂಬಾ ಇಷ್ಟಪಟ್ಟರು. ಎಸ್ಪೆಷಲಿ ನನಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಿದ್ರು. ಇದು ಬಂದು ನೀವು ನೋಡ್ತಾ ಇರೋದು ಸೆರಗು. ಸೊ ಇಲ್ಲೆಲ್ಲ ಮೇಲೆ ಈ ತರ ಬರುತ್ತೆ. ಸೊ ಓಪನ್ ಮಾಡಿ ತೋರಿಸ್ತೀನಿ. ಈಗ ನೀವು ನೋಡ್ತಾ ಇರ್ಬೋದು, ಇದು ಸೆರಗು. ಇದು ಬಂದು ಸ್ಯಾರಿ ಇದು ಈ ತರ ಬರುತ್ತೆ, ಚೆನ್ನಾಗಿದೆ ಅಂತ. ಸೊ ಇದಕ್ಕೆ ಯಾವ ಕಾಂಬಿನೇಷನ್ ಬ್ಲೌಸ್ ಆದ್ರೂ ಸ್ಟಿಚ್ ಮಾಡಿಸ್ಕೋಬಹುದು. ಗ್ರೀನ್, ಯೆಲ್ಲೋ, ರೆಡ್, ಯಾವ ಕಲರ್ ಆದ್ರೂ ಕಾಂಬಿನೇಷನ್ ಮಾಡ್ಬೋದು. ಈವನ್ ಆನಿಯನ್ ಕಲರ್ ಅಂದ್ರೆ ಲೈಟ್ ಆ ಥರ ಬ್ಲೌಸಸ್ ಕೂಡ ಇದಕ್ಕೆ ಇದು ಮಾಡ್ಬೋದು. ಸ್ಯಾರಿ ಚೆನ್ನಾಗಿದೆಯಾ? ನನಗಂತೂ ತುಂಬ ಇಷ್ಟ ಆಯಿತು. ಸೊ ಚೆನ್ನಾಗಿದೆ ಅನ್ಕೊಂಡಿದ್ವಿ. ಓಕೆ ಫೈನ್. ಇದನ್ನು ಕೂಡ ನಾನು ಹತ್ರದಿಂದ ತೋರಿಸ್ತೀನಿ ಎಲ್ಲಾನು. ಸೊ ನನ್ನ ಸ್ಯಾರಿ ಶಾಪಿಂಗ್ ಈ ತರ ಇದೆ. ಫಸ್ಟು ಈ ವ್ಲಾಗ್ ಫಿನಿಶ್ ಮಾಡೋದಕ್ಕಿಂತ ಮುಂಚೆ ಈ ಸ್ಯಾರೀಸ್ನೆಲ್ಲ ಹತ್ರದಿಂದ ನಾನು
ನಿಮಗೆ ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ಹಾಗಾಗಿ ಹತ್ರದಿಂದ ಹೇಗಿದೆ ಅನ್ನೋದು ಒಂದು ವಿಡಿಯೋ ಸಣ್ಣದಾಗಿ ಹಾಕ್ತೀನಿ. ನನ್ನ ಸ್ಯಾರೀಸು ಡಿಸೈನ್ಸು ಕೆಲವು ಈ ಡಿಸೈನ್ಸ್ ಎಲ್ಲ ದೂರದಿಂದ ಕಾಣಿಸಲ್ಲ. ಸೊ ಹಾಗಾಗಿ ಹತ್ರದಿಂದ ನೋಡಿ ಹೇಗಿದೆ ಏನು ಅಂತ ಹೇಳಿ ಓಕೆನಾ, ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ನಮ್ಮ ಮನೆ ಲಕ್ಷ್ಮಿ ಈ ಸ್ಯಾರಿ. ಈಗ ಹತ್ರದಿಂದ ನನ್ನ ಸ್ಯಾರೀಸ್ ಡಿಸೈನ್ ನೋಡಿದ್ರಿ ಅಲ್ಲ ಈ ವಿಡಿಯೋಲಿ. ಐ ಹೋಪ್ ನನ್ನ ಈ ಕಂಪ್ಲೀಟ್ ಸ್ಯಾರೀಸ್ ಶಾಪಿಂಗ್ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಒನ್ಸ್ ಅಗೇನ್ ಇನ್ನ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದೆನ್ ನಿಮ್ಮೆಲ್ಲರ ವರಮಹಾಲಕ್ಷ್ಮಿ ಹಬ್ಬ ಹೀಗೆ ಒಳ್ಳೊಳ್ಳೆ ಶಾಪಿಂಗ್ ಒಳ್ಳೊಳ್ಳೆ ಸೀರೆದೆಲ್ಲ ತಗೊಳ್ಳಿ ಅಂತ ಹೇಳ್ತಾ ನನ್ನ ಈ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.